ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಈ ಸೀಸನಲ್ಲಿ ಒಂದು ಸತಿ ಆದರೂ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಬೇಲ್ಪುರಿ. ನಾನು ಈಗ ನೋಡಿ 1.5 ಲೀಟ್ರ್ ಆಗೋಷ್ಟು ಬರ್ಗನ ತೊಗೊಂಡಿದ್ದೀನಿ. ಬರೋಕ್ಕೆ ಮಿಕ್ಚರ್ ಎಲ್ಲ ಮಿಕ್ಸ್ ಆಗಿದೆ, ಖಾರ ಎಲ್ಲ ಮಿಕ್ಸ್ ಆಗಿದೆ. ಆ ರೀತಿ ಬರ್ಗನ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನೋಡಿ ಒಂದು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸಣ್ಣ ಸೈಜಲ್ಲಿರುವಂತಹ ಮಾವಿನಕಾಯಿಯನ್ನು ಒಂದು ಚೆನ್ನಾಗಿ ತುರುಬಿಟ್ಟು ಹಾಕ್ಕೊತಾ ಇದ್ದೀನಿ, ಹಸಿ ಮಾವಿನಕಾಯಿ. ಹಾಗೆಯೇ ಅರ್ಧ ಕಾಯಿ ಆಗೋಷ್ಟು ಸೌತೆಕಾಯಿಯನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ. ಟೊಮೊಟೊ ಮತ್ತು ಈರುಳ್ಳಿ, ಮಾವಿನಕಾಯಿ ಅಷ್ಟೇ ಇಲ್ಲಿ ಬಳಸಿದ್ದೀನಿ. ಚಿಲ್ಲಿ ಪೌಡರು, ಉಪ್ಪು, ಖಾರ ಅಷ್ಟೇ ಬಳಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ಈ ಸೀಸನಲ್ಲಿ ಒಂದು ಸತಿ ಆದರೂ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಬೇಲ್ಪುರಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ರೆಡಿ ಆಗಿದೆ ಬೇಲ್ಪುರಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ಇದಕ್ಕೆ ನಾನು ಯಾವುದೇ ರೀತಿ ಏನೂ ಬಳಸಿಲ್ಲ. ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು, ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.